ಅಂಶಗಳನ್ನ ಹೇಳ್ಬಿಡ್ತೇನೆ. ಏನಂತಂದ್ರೆ ಮಹಾತ್ಮ ಗಾಂಧಿ ಶಾಲೆಯ ಜಾಗ, ಕಟ್ಟಡ ಕಾಮಗಾರಿ, ದಾಖಲೆಗಳ ಬಗ್ಗೆ ಪಾರದರ್ಶಕ ತನಿಖೆ ನಡೆಸಬೇಕು. ಶಿಕ್ಷಣ ಸಂಸ್ಥೆಯ ಜಾಗವನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗ್ತಾ ಇದೆ ಅಂತ ತನಿಖೆ ಮಾಡಬೇಕು. ಮತ್ತೆ ಆಡಳಿತ ಮಂಡಳಿಯ ಕಾರ್ಯವೈಖರಿ ಮತ್ತು ನಿರ್ಧಾರಗಳ ಬಗ್ಗೆ ನ್ಯಾಯಯುತ ಪರಿಶೀಲನೆ ನಡೀಬೇಕು. ಏನ್ ನೀವು ಸದಸ್ಯತ್ವ ಶುಲ್ಕ 5,000 ಮಾಡಿದ್ರಿ, ಸೊ ಅದನ್ನ 500 ರೂಪಾಯಿ ಇಳಿಸಿ. ಮಾದಿಗ ಸಮಾಜದ ಬಂಧುಗಳು ಎಲ್ಲರೂ ಸಹ ಬಂದು ಸೇರ್ಕೊಳ್ತಾರೆ. ಅವ್ರಿಗೂ ಸಹ ನಮಗೊಂದು ಅವಕಾಶ ಸಿಕ್ತಂತ ಖುಷಿ ಪಡ್ತಾರೆ. ಸಮಾಜಕ್ಕಿಂತ ಏನ್ ದೊಡ್ಡದಲ್ಲ, ಮಾಡ್ಬೋದಲ್ಲ. ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಯವರು ನ್ಯಾಯಯುತವಾಗಿ ಇದನ್ನ ಒಂದು ಆಡಳಿತವನ್ನು ವಹಿಸಿಕೊಂಡು ಚುನಾವಣೆ ನಡೆಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ. ನಮಸ್ಕಾರ, ನಾನು ಚೇತನ್ ಜಿ ಅಂತ, ದಾವಣಗೆರೆಯ ಮಹಾತ್ಮ ಗಾಂಧಿ ಶಾಲೆಯ ವಿದ್ಯಾರ್ಥಿ ಹಾಗೂ ಮಾದಿಗ ಸಮಾಜದ ಸಾಮಾಜಿಕ ಹೋರಾಟಗಾರ. ಮುಖ್ಯವಾಗಿ ವಿಷಯ ಬಂದ್ಬಿಟ್ಟು ಮಾದಿಗ ಸಮಾಜ ಮಹಾತ್ಮ ಗಾಂಧಿ ಶಾಲೆ ಉಳಿಸಿ ಆಡಳಿತ ಮಂಡಳಿ ವಿರುದ್ಧ ಹೋರಾಟ ಒಕ್ಕೂಟ ಅಂತ ಮಾಡಿದ್ದೀವಿ. ಯಾಕೆ ಅಂತಂದ್ರೆ ಮಹಾತ್ಮ ಗಾಂಧಿ ಶಾಲೆಯ ಪಾವಿತ್ರ್ಯತೆ, ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಸಂಸ್ಥೆಯ ರಕ್ಷಣೆಗಾಗಿ ಈ ಒಂದು ನ್ಯಾಯಯುತ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಮಹಾತ್ಮ ಗಾಂಧಿ ಶಾಲೆ 1934ರಲ್ಲಿ ಮಾರ್ಚ್ 22ನೇ ತಾರೀಕು ಗಾಂಧೀಜಿಯವರು ಬಂದು ಗಾಂಧಿನಗರಕ್ಕೆ ಬಂದಿರ್ತಾರೆ. ಸೊ ಅದೇ ರೀತಿಲಿ ಅಲ್ಲಿ ಕೇಳ್ಕೊಂಡಾಗ ನಮ್ಮ ಮಾದಿಗ ಸಮಾಜಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಶಾಲೆ ಇಲ್ಲ, ವ್ಯವಸ್ಥೆ ಇಲ್ಲ, ಹಾಸ್ಟೆಲ್ ಇಲ್ಲ ಅಂತ ಕೇಳ್ಕೊಂಡಾಗ ಅದನ್ನ ಆಗಿನ ಕಾಲದ ರಾಜರು ಮತ್ತೆ ಅಥವಾ ಪುರಸಭೆ ಇತ್ತು ಅಂತ ಅನ್ಸುತ್ತೆ ಮೋಸ್ಟ್ಲಿ, ಅವರಿಗೆಲ್ಲ ಕೇಳ್ಕೊಂಡು ಗಾಂಧೀಜಿಯವರು ಗುದ್ದಲಿ ಪೂಜೆಯನ್ನ ಮಾಡಿ ಮಾದಿಗ ಸಮಾಜಕ್ಕೆ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಂದ ಪ್ರಾರಂಭ ಆಯಿತು ಸಂಸ್ಥೆ. ಅಲ್ಲಿಂದ ಬೆಳ್ಕೊಂಡು ಬಂದು ಇತ್ತೀಚೆಗೆ ನಾನು ಅದೇ ಶಾಲೆಯಲ್ಲಿ ಸಹ ಓದಿದ್ದೇನೆ. 4 ಮತ್ತು 5 ಮತ್ತು 6ನೇ ತರಗತಿಯನ್ನ ಓದಿದ್ದೇನೆ. ಸೊ ಇತ್ತೀಚೆಗೆ ಸಾಮಾಜಿಕ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಈ ಹೋರಾಟ ಯಾಕೆ ಕೈಗೆತ್ಕೊಂಡಿದ್ದೀನಿ ಅಂತಂದ್ರೆ ಅಲ್ಲಿ ನಡೀತಾ ಇರುವಂತಹ ಆಡಳಿತ ಮಂಡಳಿಯಲ್ಲಿ ಏನು ಒಂದೇ ಕುಟುಂಬದಲ್ಲಿದ್ದಾರೆ, ಒಂದೇ ಕುಟುಂಬದ 20-30 ಜನ ಏನು ಸದಸ್ಯರನ್ನು ಮಾಡಿಕೊಂಡು ಆಡಳಿತ ಮಂಡಳಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆಡಳಿತ ಮಂಡಳಿಯಲ್ಲಿ ಯಾವುದೇ ರೀತಿ ಲೆಕ್ಕಾಚಾರಗಳು ಇಲ್ಲ, ಅದನ್ನ ಮಾದಿಗ ಸಮಾಜದ ಬಂಧುಗಳಿಗೆ ತಿಳಿಸ್ತಾ ಇಲ್ಲ. ಹಾಗಾಗಿ ಈ ಹೋರಾಟವನ್ನ ಎಲ್ರಿಗೂ ಸಹ ತಿಳಿಸ್ಲಿಕ್ಕೆ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಇದು ಮಾದಿಗ ಸಮಾಜದ ವಿರುದ್ಧವಾದ ಹೋರಾಟ ಅಲ್ಲ, ಮಾದಿಗ ಸಮಾಜಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಸಂಸ್ಥೆಯಾಗಿದ್ದು ಇದನ್ನ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದೇನೆ. ಮತ್ತೆ ಯಾವುದೇ ರೀತಿಯಲ್ಲಿ ಅಲ್ಲಿ 1 ಕೋಟಿ ರೂಪಾಯಿ ಎಸ್ ಮಲ್ಲಿಕಾರ್ಜುನ್ ಅಂದ್ರೆ ಶಾಸಕರು ಸಂಬಂಧಪಟ್ಟಂಗೆ ಅವ್ರಿಗೇನು ರಿಕ್ವೆಸ್ಟ್ ಮಾಡ್ಕೊಂಡು 1 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸ್ಕೊಂಡಿರ್ತಾರೆ. ಅದನ್ನ ಶಾಲೆ ಶಿಕ್ಷಣದ ಅಭಿವೃದ್ಧಿಗಾಗಿ ಅಂತ ಬಿಡುಗಡೆ ಮಾಡಿಸ್ಕೊಂಡು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಇವರು ಮಳಿಗೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾಕೆ? ಎಲ್ರು ಸಹ ಓಟ್ ಹಾಕ್ತಿವಿ, ಎಲ್ರು ಸಹ ಇದು ಮಾಡ್ತೀವಿ. ನನ್ನ ಪ್ರಶ್ನೆ ಒಂದೇ, ನೀವ್ ಯಾಕೆ ಬೇರೆ ಜಾಗವನ್ನ ಮಾನ್ಯ ಶಾಸಕರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬೇರೆ ಜಾಗ ತಗೊಳ್ರಿ, ಬೇಡ ಅನ್ನಲ್ಲ, ಅಲ್ಲಿ ಮಾಡ್ಕೊಂಡು ವೈಯಕ್ತಿಕ ಲಾಭನಾದ್ರೂ ಮಾಡ್ತೀರಿ, ಏನಾದ್ರು ಮಾಡ್ರಿ. ಆದ್ರೆ ಶಾಲೆಯಲ್ಲೇ ಯಾಕೆ ನೀವು ಈ ತರ ಮಾಡ್ತೀರಾ? ಶಾಲೆಯಲ್ಲಿ ಮತ್ತೆ ಯಾವುದೇ ರೀತಿಲಿ ಲೈಸೆನ್ಸ್ ತಗೊಂಡಿಲ್ಲ. ಮುಖ್ಯವಾಗಿ ಲೈಸೆನ್ಸ್ ತಗೊಂಡ್ ಮಾಡ್ಬೇಕಲ್ಲ. ಎಲ್ರಿಗೂ ಸಹ ಒಂದೇ ಕಾನೂನು, ಒಂದೇ ನ್ಯಾಯಯುತವಾದ ಹೋರಾಟ, ಇದನ್ನೆಲ್ಲ ಎಲ್ರಿಗೂ ಸಹ ಒಂದೇ ಇರ್ಬೇಕಲ್ಲ. ಶಾಸಕರು ನಿಮ್ ಪರವಾಗಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದನ್ನೇ ದುರ್ಬಳಕೆ ಮಾಡ್ಕೊಂಡು ಅದನ್ನೇ ವೈಯಕ್ತಿಕ ಲಾಭ ಅನ್ಕೊಂಡು ಶಾಸಕರ ಹೆಸರು ಕೆಡಿಸ್ಬಿಟ್ಟೆ ದಯವಿಟ್ಟು. ಮತ್ತೆ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಲೈಸೆನ್ಸ್ ಇದೇನೋ ಇಲ್ಲ ಈ ತರ ಪರಿಶೀಲನೆ ಮಾಡಬೇಕು. ಮತ್ತೆ ವಿದ್ಯಾರ್ಥಿಗಳ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಫೈರ್ ಇಲ್ಲ, ಫೈರ್ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಸುರಕ್ಷತೆ ಇಲ್ಲ. ನಾಳೆ ಮಕ್ಕಳಿಗೆ ಏನಾದ್ರು ಆದ್ರೆ ಯಾರು ಹೊಣೆ? ಅದಕ್ಕೆಲ್ಲ ಅವ್ರೊಬ್ರ ಮೇಲೆ ಒಬ್ರು ಹಾಕೊಂಡು ಅಧಿಕಾರಿಗಳ ಎದುರಿಸ್ಕೊಂಡು ಅವ್ರನ್ನೆಲ್ಲ ಹತೋಟಿಗೆ ತಗೊಂಡಿದ್ದಾರೆ. ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ಮನವಿ ಮಾಡ್ತೇನೆ. ಮತ್ತೆ ಆಡಳಿತದಲ್ಲಿ ಪಾರದರ್ಶಕತೆ ಇರಬೇಕು. ಮಾದಿಗ ಸಮಾಜದ 7 ಜಿಲ್ಲೆಯ 7 ತಾಲೂಕಿನ 7 ಪಟ್ಟಣ ಪಂಚಾಯಿತಿಯ 7 ಜಿಲ್ಲಾ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಮಾದಿಗ ಸಮಾಜದ ಬಂಧುಗಳನ್ನ, ಅರ್ಹತೆ ಇರುವಂತಹ ಮಾದಿಗ ಸಮಾಜದ ಬಂಧುಗಳನ್ನ ತೆಗೆದುಕೊಂಡು ಈ ಶಿಕ್ಷಣ ಮಂಡಳಿಯಲ್ಲಿ ಸದಸ್ಯತ್ವ ಕೊಟ್ಟು, ಏನ್ 5,000 ರೂಪಾಯಿ ಮಾಡಿದ್ದೀರಾ, ನಿಮ್ಮ ಉದ್ದೇಶ ಏನಂತಂದ್ರೆ 5,000 ರೂಪಾಯಿ ಮಾಡಿದ್ರೆ ಯಾರು ಬಡವರು ಬರೋಲ್ಲ.
ಸದಸ್ಯತ್ವ ಪಡೆಯಲ್ಲ ಅಂತ ನಿಮ್ಮ ಉದ್ದೇಶ. ಆದ್ರೆ ಅದನ್ನ 500 ರೂಪಾಯಿ ಇಳಿಸ್ಲಿ. 500 ರೂಪಾಯಿ ಇಳಿಸಿದ್ರೆ ಸಮಾಜದಲ್ಲಿ ಜಾಸ್ತಿ ಜನ ಆಗ್ತಾರೆ. ನಿಮ್ಗೆ ಅದರಲ್ಲೇ ಹಣದು ಒಂದು ಬಳಕೆ ಮಾಡ್ಕೋಬೇಕು ಅಥವಾ ಬೇರೆ ಉದ್ದೇಶದಲ್ಲಿ ಇದ್ರೆ ಜಾಸ್ತಿ ಜನ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ 3 ಲಕ್ಷ ಜನ ಮಾದಿಗ ಸಮಾಜದವರು ಇದ್ದಾರೆ. ಅವ್ರನ್ನೆಲ್ಲ ಕರ್ಕೊಡ್ರಿ, ಎಲ್ರು ಸದಸ್ಯತ್ವ ಆಗ್ತಾರೆ. ನಿಮಗೆ ದುಡ್ಡು ಸಹ ಹಣನೂ ಸಹ ಜಾಸ್ತಿ ಸಿಗ್ತದೆ. ಸಮಾಜದ ಅಭಿವೃದ್ಧಿ ಮಾಡ್ತಾ ಇದ್ರಲ್ಲ ನೀವು, ಶಿಕ್ಷಣ ಸಂಸ್ಥೆ ಅಭಿವೃದ್ಧಿ ಮಾಡ್ತಾ ಇದ್ರಲ್ಲ, ಜಾಸ್ತಿ ಜನ ಕರ್ಕೊಳ್ಳಿ, ಪರವಾಗಿಲ್ಲ. ಹಣ ಜಾಸ್ತಿ ಸಿಗುತ್ತೆ, ಮಾಡಿ. ಯಾರು ಬೇಡ ಅಂತ ಹೇಳಿದಾರೆ. ಆದ್ರೆ ಇವ್ರು 5,000 ರೂಪಾಯಿ ಮಾಡಿ ಯಾರು ಬರಬಾರ್ದನ್ನ ಕಾರಣಕ್ಕೋಸ್ಕರ ಈ ತರ ಮಾಡಿದ್ದಾರೆ. ನಾನು ಮನವಿ ಮಾಡ್ಕೊಳ್ಳೋದು ಜಿಲ್ಲಾಧಿಕಾರಿಗಳಿಗೆ, ನೀವು ನೇರವಾಗಿ ಇದನ್ನ ಮೇಲ್ವಿಚಾರಣೆಯನ್ನ ನಡೆಸಿ ಎಲೆಕ್ಷನ್ ಮಾಡ್ಬೇಕಾದ್ರೆ ನೀವೇ ಇದರ ಜವಾಬ್ದಾರಿಯನ್ನ ತೆಗೆದುಕೊಂಡು ಯಾವುದೇ ರೀತಿ ಅವಘಡಗಳು ಆಗದಂತೆ ಚುನಾವಣೆ ಮಾಡ್ಲಿಕ್ಕೆ ತಾವು ಜವಾಬ್ದಾರಿ ವಹಿಸ್ಬೇಕಂತ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತೇನೆ. ಮತ್ತೆ ನನ್ನ ಮೇಲೆ ಏನು ಆರೋಪ ಹೊರಿಸಿದಿರಿ, ಶಾಲೆಗೆ ಬಂದ, ಒಳಗಡೆ ರೌಡಿಗಳನ್ನ ಕರ್ಕೊಂಡ್ ಬಂದ, ಮತ್ತೆ ಅಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲ ಎದುರಿಸಿ ಬೆದರಿಸಿ ಶಾಲೆಗೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದ, ಎದುರಿಸ್ತಾ ಇದ್ದ. ಇದರೆಲ್ಲ ಏನು ಸುಳ್ಳು ದೂರ ಕೊಟ್ಟಿದಿರಲ್ಲ. ನೀವು ಕರೆ ಮಾಡಿರೋದು ನೀವೇ ನೋಡ್ಕೊಳ್ಳಿ. ನೀವು ಕರೆ ಮಾಡಿ ತಿಳಿಸಿದಿರ, ನೀವೇ ಚೇತನ್ ಬಾ ಅಂತ ಅಂದಿದ್ದು, ನೀವೆಲ್ಲ ಕರ್ದಿದ್ದೀರಿ, ನಿಮಗೆ ಗೊತ್ತು. ಆದ್ರೆ ಈ ತರ ಸುಳ್ಳು ಆರೋಪ ಹೊರಿಸಿ ನನ್ನನ್ನ ಗಡಿಪಾರು ಮಾಡ್ರಿ ಅಂತ ಹೇಳಿದಿರಿ. ನನ್ ಗಡಿಪಾರು ಮಾಡಕ್ಕೆ ಯಾವುದೇ ರೀತಿ ಭಯೋತ್ಪಾದಕ ಅಲ್ಲ. ಮೊದಲನೇದಾಗಿ ಶಾಸಕರು ಹೆಸರು ಹೇಳ್ಕೊಂಡು ಅವರ ಜೊತೆಗೆ ಇದ್ದು ನಾವು ಮಾದಿಗ ಸಮಾಜದ ಲೀಡರ್ಗಳು ಅನ್ಕೊಂಡು ನೀವೇನು ಅನ್ಯಾಯ ಮಾಡ್ಕೊಂಡು ಗೊತ್ತಿಲ್ದವ್ರಿಗೆಲ್ಲ ಎದುರಿಸ್ಕೊಂಡು ಈ ತರ ಎಲ್ಲ ಬೆದರ್ಸ್ಕೊಂಡು ಓಡಾಡ್ತಿದ್ದೀರಲ್ಲ. ಯಾರು ಸಹ ಈಗ ಬುದ್ಧಿವಂತರಿದ್ದಾರೆ, ಎಲ್ರು ಸಹ ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ, ಯಾರು ಸಹ ಎದುರಲ್ಲ ಯಾರಿಗೂ. ಆದ್ರೆ ಜೀವ ಬೆದರಿಕೆ ಏನ್ ಹಾಕ್ತಾ ಇದೀರಲ್ಲ, ಮತ್ತೆ ಮಾನ್ಯ ಡಿವೈಎಸ್ಪಿ ಸರ್ಗೂ ಸಹ ಮತ್ತೆ SP ಸರ್ಗೂ ಸಹ ಇದ್ರ ಬಗ್ಗೆ ದೂರು ನೀಡಿದ್ದೀನಿ. ನನಗೆ ವೈಯಕ್ತಿಕವಾಗಿ ನನಗೆ ಯಾವುದೇ ರೀತಿಯಲ್ಲಿ ನನ್ನ ಮೇಲೆ ಹಲ್ಲೆ, ನಾನು ಹೋಗ್ತಾ ಇದ್ದಾಗ ಯಾವುದೇ ರೀತಿ ಜಗಳ ಆಗಿರ್ಬೋದು ಅಥವಾ ನನ್ನ ಕುಟುಂಬದ ಮೇಲೆ ಏನಾದ್ರೂ ಆದ್ರೆ ನೇರವಾಗಿ ಶಾಲಾ ಆಡಳಿತ ಮಂಡಳಿಯ ನೇರ ಹೊಣೆ ಇದಕ್ಕೆ. ಯಾಕೆಂತಂದ್ರೆ ನೀವೇ ಕರೆ ಮಾಡಿ ಕರಿತಾ ಇರೋದು ನೀವೇ, ಬೆದರಿಸ್ತಾ ಇರೋದು ನೀವೇ. ಬೇರೆ ಬೇರೆ ಇಲಾಖೆಗಳಲ್ಲಿ ಎದುರಿಸಿ ಅಧಿಕಾರಿಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಿರೋರು ನೀವೇ. ಹಾಗಾಗಿ ಮಾನ್ಯ ಡಿವೈಎಸ್ಪಿ ಅವರಿಗೆ, ಮಾನ್ಯ ಡಿವೈಎಸ್ಪಿ ಸರ್ಗೆ ಮತ್ತೆ SP ಸರ್ಗಳು ಇದು ನನಗೆ ರಕ್ಷಣೆ ಕೊಡಿ ಅಂತ ಬೇಡ್ಕೊಳ್ತೇನೆ, ಗಂಭೀರವಾಗಿ ಮನವಿ ಮಾಡ್ಕೊಳ್ತೇನೆ. ಸರ್, ಈಗ 3 ವರ್ಷ ಆಗಿದೆ. ಈಗ ನಡೆಸ್ಬೇಕಿತ್ತು, ನಡೆದಿಲ್ಲ. ಈಗ ನಡೀತಾ ಇರೋದನ್ನ ಜಿಲ್ಲಾಡಳಿತ ವಹಿಸ್ಕೊಂಡು ನಡೆಸ್ಬೇಕಂತ ನನ್ನ ಉದ್ದೇಶ. ಹೌದು ಸರ್, 5,000 ರೂಪಾಯಿ ಮಾಡಿದ್ದಾರೆ. ಯಾಕೆಂತಂದ್ರೆ ಬೇರೆಯವರು ಬರಬಾರ್ದು. ಯಾಕಂದ್ರೆ ಈಗ ನಮ್ಮಂತವ್ರು ಯಾರಾದ್ರು ಬಡತನದಿರೋರು ಹೋಗಕ್ಕಾಗಲ್ಲ. 5,000 ರೂಪಾಯಿ ಕಟ್ಟಿ 500 ರೂಪಾಯಿ ದುಡ್ದೆ, ಯಾಕಂದ್ರೆ 500 ರೂಪಾಯಿ ಕೂಲಿ ದುಡಿಯೋರು ನಮ್ಮವರೆಲ್ಲ. ಸೊ ಅದನ್ನ 5,000 ರೂಪಾಯಿ ಮಾಡಿದ್ರೆ ಹೆಂಗ್ ಜೀವನ, ಅದೆಲ್ಲ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು 5,000 ರೂಪಾಯಿ ಮಾಡಿದ್ರೆ ಅದನ್ನ 500 ರೂಪಾಯಿ ಇಳಿಸಿ ಮಾಡ್ಲಿ ಅನ್ನೋದು ನಮ್ಮ ಉದ್ದೇಶ. ಕೊಟ್ಟಿದ್ದೀನಿ ಸರ್, ಎಲ್ಲ ಕಡೆ ದೂರು ಸಹ ಕೊಟ್ಟಿದ್ದೀನಿ. ಹಾ ಸರ್, ಹೌದು ಸರ್. ಯಾಕೆ ವಿರೋಧ ಮಾಡ್ತೀನಿ ಅಂತಂದ್ರೆ, ಈಗ ಮಾನ್ಯ ಶಾಸಕರಿಗೆ ಬೇಡ್ಕೊಂಡಿದ್ದಾರೆ, ನಮ್ ಶಾಲೆ ಅಭಿವೃದ್ಧಿ ಆಗಿಲ್ಲ, ಯಾವುದೇ ರೀತಿ ಉನ್ನತಿ ಹೊಂದ್ತಾ ಇಲ್ಲ, ದಯವಿಟ್ಟು ನೀವು ಬಿಡುಗಡೆ ಮಾಡಿಸ್ಕೊಟ್ರಿ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಅದನ್ನ ಶಾಲೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಏನ್ ಬೇಕಾದ್ರೆ ಮಾಡ್ಲಿ. ಪ್ಯಾರಾಮೆಡಿಕಲ್ ಮಾಡಿದ್ರೆ, ಎಕ್ಸ್ಟ್ರಾ ಸಂಬಂಧಪಟ್ಟಂಗೆ ಅದು ಮಾಡಿದ್ರೆ, ಕಾಲೇಜ್ ಮಾಡಿದ್ರೆ ಖುಷಿ ಆಗ್ತದೆ. ನಮ್ಮ ಸಮಾಜದಲ್ಲಿ ಮಾಡ್ತಾ ಇದಾರೆ ಅನ್ನೋ ಕಾರಣಕ್ಕೋಸ್ಕರ ಖುಷಿ ಆಗ್ತದೆ. ಬಟ್ ಹಿಂದ್ಗಡೆ ವೈಯಕ್ತಿಕ ಲಾಭಕ್ಕಾಗಿ ಶಿಕ್ಷಣ ಸಂಸ್ಥೆಯಿಂದ ದುಡ್ಡು ಬಿಡಿಸ್ಕೊಂಡು ಇವರು ಮಳಿಗೆಗಳನ್ನ ಬಾಡಿಗೆ ಮಾಡಿ, ಮಳಿಗೆಗಳನ್ನ ಯಾವುದೇ ರೀತಿ ಲೈಸೆನ್ಸ್ ತಗೊಳ್ಳಲ್ಲ. ಕಾನೂನು ಪ್ರಕಾರ ಮಾಡ್ಬೇಕಲ್ಲ. ನಾವೇನೋ ಒಂದ್ ಮಾಡ್ತೀವಿ ಅಂದ್ರೆ ಕಾನೂನು ಪ್ರಕಾರ ಸಂವಿಧಾನಾತ್ಮಕವಾಗಿ ಮಾಡ್ಬೇಕಲ್ಲ. ಅದು ಯಾವ ರೀತಿ ಮಾಡ್ಲಾರ್ದಂಗೆ. ಯಾಕಂದ್ರೆ ನೋಡ್ರಿ, ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಹಂಚಿನ ಮನೆ ಕಟ್ಕೊಳಕ್ ಹೋದ್ರೆ ಈಗ ಕಷ್ಟ ಐತೆ. ಆ ರೀತಿಲಿ ಅಧಿಕಾರಿಗಳು ಹೋಗಿ ದಬ್ಬಾಳಿಕೆ ಮಾಡ್ತಾರೆ, ಆ ರೀತಿ ಇದೆ. ಅಂತದ್ರಲ್ಲಿ ಅವ್ರನ್ನ ಯಾಕೆ ಸುಮ್ಬಿಟ್ಟಿದ್ದಾರೆ? ಆಯುಕ್ತರಿಗೂ ಸಹ ಮನವಿ ಮಾಡಿದ್ದೀನಿ, ಆಯುಕ್ತರಿಗೂ ಸಹ ದೂರು ಕೊಟ್ಟಿದ್ದೀನಿ. ಅವ್ರ ರೀತಿ ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ. ಅಲ್ಲೆಲ್ಲ ಇಲಾಖೆಗಳಲ್ಲಿ ಕರುಣೆ ಬರುವ ರೀತಿಯಲ್ಲಿ ಹೇಳ್ಕೊಂಡಿದ್ದಾರೆ, ನಾವು ಹಾಸ್ಟೆಲ್ ಮಾಡ್ತಾ ಇದೀವಿ ಅಂತ. ನೋಡಿ, ಶೆಟ್ರಸ್ ಎಲ್ಲ ಹಾಕ್ಲಿಕ್ಕೆ ರೆಡಿ ಮಾಡಿದ್ದಾರೆ. ಅವ್ರು ಯಾವ್ದಕ್ ಮಾಡ್ತಾ ಇದಾರೆ ಅಂತ ಅಲ್ಲಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ.